ಬಿಗ್ ಬಾಸ್ ಮನೆಯಿಂದ ಏನ್ ಕಲ್ತ್ಕೊಂಡು ಹೊರಗಡೆ ಬಂದ್ರಿ ಅಂತ? ಸರ್, ಬಿಗ್ ಬಾಸ್ ಮನೆಯಿಂದ ಜೀವನನ ಹೇಗ್ ಮಾಡ್ಬೇಕು, ಜೀವನನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು, ಜೀವನ ಅಂದ್ರೆ ಹೇಗಿರುತ್ತೆ, ಹಸಿವು ಅಂದ್ರೆ ಹೇಗಿರುತ್ತೆ, ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು, ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಇವೆಲ್ಲ ಮೇನ್ ಅನಿಸ್ತು ಸರ್ ನನಗೆ. ಕಲ್ತೆ ಸರ್, ಅಲ್ಲಿಂದ ದೊಡ್ಡ ಯೂನಿವರ್ಸಿಟಿ ಕಲ್ತೆ ಸರ್ ನಾನು. ಅಂಡ್ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬಿಗ್ ಬಾಸ್ ನ ಒಂದಷ್ಟು ಎಪಿಸೋಡ್ಗಳನ್ನಾಗಿರ್ಬೋದು ನೋಡಿದಿರಾ? ನೋಡಿಲ್ಲ ಸರ್. ನಾನು ಹಿಂದೂ ನೋಡಕ್ ಹೋಗಲ್ಲ, ಮುಂದೂ ನೋಡಕ್ ಹೋಗಲ್ಲ. ನಾನು ಮಾತಾಡಿದ್ದೀನಿ, ನನ್ನ ಬಗ್ಗೆ ಯಾರು ಮಾತಾಡಿದ್ರು ನಾನು ತಿರಿಕೊಂಡು ಏನು ಕೇಳಕ್ ಹೋಗಲ್ಲ. ಇದು ಮುಗಿದ ಅಧ್ಯಾಯ, ಇನ್ನು ಮುಂದೆ ಹೊಸ ಅಧ್ಯಾಯ ಬರಿಬೇಕು, ಅದ್ರ ಕಡೆ ಗಮನ ಕೊಡ್ತೀನಿ ಸರ್ ಅಷ್ಟೇ. ಆಗ್ಲೇ ಹೇಳ್ತಾ ಇದ್ರಿ ನೀವು ಟ್ರೋಲ್ ಪೇಜಸ್ ಅಂತ ಹೇಳ್ಬಿಟ್ಟು ಕೆಲವೊಂದು ನೋಡಿದ್ರೆ ನಗು ಬರ್ತಿತ್ತು ಅಂತ ಹೇಳ್ಬಿಟ್ಟು. ಆದ್ರೆ ಕೆಲವೊಂದು ಎಷ್ಟು ಪಾಸಿಟಿವ್, ಇವಾಗ ಯಾಕಂತಂದ್ರೆ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಇರೋದ್ರಿಂದ ಎಲ್ಲಾ ಕಡೆನೂ ಕೆಲವರು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ, ಕೆಲವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಸೊ ನಿಮ್ಮನ್ನ ಕಾಮಿಡಿನ ಇಷ್ಟಪಡುವಂತವ್ರು ನಿಮ್ಮನ್ನ ಕಾಮಿಡಿಯಾಗಿ ಟ್ರೋಲ್ ಮಾಡ್ಬಿಟ್ಟು 4 ಜನ ನಗಿಸ್ತಾರೆ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನ ಶಕುನಿ ಅಂತಾನು ಕೇಳ್ತಾ ಇದ್ರು. ಸೊ ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಸೊ ಆ ಶಕುನಿ ಅಂದವ್ರಿಗೆ ನಿಮ್ಮ ಆನ್ಸರ್ ಏನು ಅಂತ? ಸರ್, ಕುರುಕ್ಷೇತ್ರ ಯಾರಿಂದ ನಡೆಯುತ್ತೆ ಸರ್? ಶಕುನಿಯಿಂದ. ಶಕುನಿ ಇಲ್ದೆ ಕುರುಕ್ಷೇತ್ರನ ಕಂಪ್ಲೀಟ್ ಮಾಡಕ್ ಆಗುತ್ತೆ ಸರ್? ಹಾಗೆ ನಾನಿಲ್ದೇನು ಕೂಡ ಬಿಗ್ ಬಾಸ್ ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ನಾನು ಬೇಕಾಗಿತ್ತು ಅಂದ್ರೆ ಶಕುನಿ. ಅಫ್ಕೋರ್ಸ್ ಶಕುನಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೀನಿ, ನನ್ನ ಹೆಮ್ಮೆ ಇದೆ. ನೀವು ನನ್ನ ಶಕುನಿ ಅಂದ್ರೆ ಶಕುನಿ ಅನ್ಕೊಳ್ಳಿ, ಫೇಕ್ ಅಂದ್ರೆ ಫೇಕ್ ಅನ್ಕೊಳ್ಳಿ, ಗಾಸಿಪ್ ಅಂದ್ರೆ ಗಾಸಿಪ್ ಅನ್ಕೊಳ್ಳಿ, ಹಿಂದೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಹಿಂದೆ ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳಿ, ನಿಮ್ಗೆ ಹೇಗ ಅನ್ಸುತ್ತೋ ಆಗ ಅನ್ಕೊಳ್ಳಿ. ಆದ್ರೆ ಅದೆಲ್ಲ ಮಾಡಿದ್ದು ಗೇಮ್ಗೋಸ್ಕರ, ನಿಮ್ಮನ್ನ ನಗ್ಸೋಕ್ಕೋಸ್ಕರ. ಅದು ನನ್ನ ಸ್ಟ್ರಾಟಜಿ ಅಷ್ಟೇ. ಅಷ್ಟು ನಾನು ಹೇಳ್ಬಲ್ಲೆ ಸರ್. ನಾನು ಏನೇ ಮಾಡಿದ್ರು ಯಾರ ಮನಸ್ಸು ನೋಯಿಸ್ಬೇಕು ಅಂತ ಮಾಡಿಲ್ಲ, ನಗಿಸ್ಬೇಕು ಅಂತ ಮಾಡಿದ್ದೀನಿ. ನಂದಾದಂತ ಒಂದು ಸೀಲ್ ಹೊಡಿಬೇಕು ಅಂತ ಮಾಡಿದ್ದೀನಿ. ಎಲ್ರು ನನಗೆ ಶಕುನಿ ಅಂತ ಕೊಟ್ಟಾಗ ಅದನ್ನ ಹೆಮ್ಮೆಯಿಂದ ತಗೋಬೇಕು ಸರ್. ಅಲ್ಲ ನಾನು ಶಕುನಿ ಅಲ್ಲ ಅಂದ್ರೆ ಶಕುನಿ ಯಾರು? ಶಾ ಅಂದ್ರೆ ಶಕುನಿ, ಕು ಅಂದ್ರೆ ಕುರುವಂಶ, ನೀ ಅಂದ್ರೆ ನಿರ್ನಾಮ. ತಮಾಜಿನ ಸರ್ ಅದು? ಅಂತ ಮಹಾನ್ ಲೆಜೆಂಡ್ಗೆ ನನ್ನನ್ನ ಹೋಲಿಕೆ ಮಾಡ್ತಾರೆ ಇಡೀ ಮನೆಯವರು ಅಂದಾಗ ಹ್ಯಾಪಿ ಸರ್. ಇದಕ್ಕಿಂತ ಹ್ಯಾಪಿ ಇನ್ನೇನ್ ಬೇಕು? ಗೆದ್ದಿಲ್ವ ಈಗ ನಾನು? ಅಷ್ಟೇ. ಅವ್ರಿಗೆ ಹೇಳುವಂತದ್ದು ಇಷ್ಟೇ, ಒಂದೇ ವರ್ಡ್. ಅಂತ ಮಹಾನ್ ವ್ಯಕ್ತಿಗೆ ನನ್ನ ಹೋಲ್ಸಿದ್ರಲ್ಲ ಅಷ್ಟೇ ಖುಷಿ ಅಂತ ಹೇಳ್ತಿದ್ರ? ಹ್ಯಾಪಿ ಸರ್, ನಿಜ ಹ್ಯಾಪಿ ಸರ್. ನನ್ಗೆ ಶಕುನಿ ಅಂದ್ರೆ ತಮಾಷೆನ ಅದು? ನೀವ್ ಆಗ್ರಿ ನೋಡಲ್ಲ, 10 ನಿಮಿಷ ಆಗ್ರಿ, ಆಗಕ್ಕಾಗತ್ತಾ? ನೀವ್ ಒಬ್ಬರ ಬಗ್ಗೆ ಹಿಂದೆ 20 ನಿಮಿಷ ಮಾತಾಡಿ ತಡ್ಕೊಳಕ್ಕಾಗತ್ತಾ? ಓಲಿ ನಾನು ನಿಮ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆ ವ್ಯಕ್ತಿ ಎದುರಿಗೆ ಬಂದು ಹೇಳಿ ಮತ್ತೆ ಹೋಗಿ ಹಿಂದೆ ಮಾತಾಡಕ್ಕಾಗತ್ತಾ? ನಾನು ಮಾತಾಡಿದ್ದೀನಿ, ಹೌದು, ನಿಮ್ ಜೊತೆ ನಿಮ್ದೇ ಮಾತಾಡ್ತಿದ್ದೆ, ಈಗ ಜಸ್ಟ್ ನಿಮ್ದೇ ಮ್ಯಾಟರ್ ಮಾತಾಡ್ತಿದ್ದೆ, ಆಯ್ತು ಅದನ್ನು ಮಾತಾಡಿದ್ದೆ, ಎಲ್ಲ ಮಾತಾಡಿದ್ದೀನಿ ಅಂತೀನಿ. ಆಗೇನಾಗುತ್ತೆ ಅಂದ್ರೆ, ಹೌದು ನಾನು ಮಾತಾಡಿದ್ದೆ ಅಂದ್ಮೇಲೆ ಆ ವ್ಯಕ್ತಿಗೆ ತಿರಿಕೊಂಡು ಏನ್ ಹೇಳ್ಬೇಕು ಅಂತನೂ ಗೊತ್ತಾಗಲ್ಲ. ಹೌದು ಮಾತಾಡಿದ್ದೀನಿ, ಅದು ಅವ್ನ ಗೇಮು, ಮಾತಾಡ್ಕೊಳ್ಳಿ ಬಿಡಿ ಅಂತ ಅಲ್ವಾ? ನಾನು ಕೆಟ್ಟದಾಗ ಮಾತಾಡಿದ್ರೆ ಟೆಲಿಕಾಸ್ಟ್ ಮಾಡವ್ರ ಅಲ್ವಾ? ನಾನು ಮಾತಾಡಿದ್ದೀನಿ, ಸಂದರ್ಭಕ್ಕೆ ತಕ್ಕಂತೆ ಆ ಸಿಚುವೇಶನ್ ಏನ್ ಬೇಕು ಅಂತ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೊಂದು ಅರ್ಥ ಸಿಗಂಗೆ ಕಾಮಿಡಿ ಮಾಡ್ಕೊಂಡು ಮಾತಾಡಿದ್ದೀನಿ. ಇದನ್ನು ಮಾಡಕ್ಕಾಗತ್ತಾ? ಅಲ್ವಾ? ಅದನ್ನ ನೀವು ಶಕುನಿ ಅನ್ನಿ ಹ್ಯಾಪಿ, ಗಾಸಿಪ್ ಅನ್ನಿ ಹ್ಯಾಪಿ, ಫೇಕ್ ಅನ್ನಿ ಹ್ಯಾಪಿ. ಬಿಗ್ ಬಾಸ್ ಮನೆನ ಕಂಪ್ಲೀಟ್ ಆಗಿ ಮುಗಿಸಿದೀನಿ, ನಿಮ್ ಪ್ರೀತಿ ಕಳ್ಸಿದೀನಿ, ಅದಕ್ಕಿಂತ ಇನ್ನೇನ್ ಬೇಕು? ಇವತ್ತು ಬೀನ್ ಬ್ಯಾಗ್ ನ ಮಿಸ್ ಮಾಡ್ಕೋತಾ ಇದಾರೆ. ಬೀನ್ ಬ್ಯಾಗ್ಗೆ ಎಷ್ಟು ವ್ಯಾಲ್ಯೂ ಬಂದಿದೆ ಅಂದ್ರೆ, ಇವತ್ತು ನನಗೆ ಬೀನ್ ಬ್ಯಾಗ್ ಗಿಫ್ಟ್ ತಗೊಂಡ್ಬರ್ತಾ ಇದಾರೆ. ಸುಮಾರು ಒಂದು 7-8 ಬೀನ್ ಬ್ಯಾಗ್ ನ ಗಿಫ್ಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಖುಷಿ ಆಗ್ತಾ ಇದೆ. ಬೀನ್ ಬ್ಯಾಗ್ ಬಾಯ್ಸ್ ಅಂತ ಬ್ಯಾನರ್ ಹೊಡಿಸಿದ್ದಾರೆ, ಸಂತು ಪಂತು ಅಂತ ಟ್ರೆಂಡ್ ಮಾಡಿದ್ದಾರೆ.